ನಮಸ್ಕಾರ ಸ್ನೇಹಿತರೆ, ರತ್ನ ಕೇಶವ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಭಾರತವು ಒಬ್ಬ ದೃಷ್ಟಿದಾನಿ ನಾಯಕರಿಗೆ ವಿದಾಯ ಹೇಳುತ್ತಿದೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಭಾರತದ ಮಾಜಿ ವಿದೇಶಾಂಗ ಸಚಿವರಾದ ಎಸ್.ಎಂ. ಕೃಷ್ಣ ಅವರು ಡಿಸೆಂಬರ್ 10, 2024ರಂದು ತಮ್ಮ 92ನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. 1999ರಿಂದ 2004 ತನಕ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಎಸ್.ಎಂ. ಕೃಷ್ಣ ಅವರು ಬೆಂಗಳೂರನ್ನು ಜಾಗತಿಕ ಐಟಿ ಕೇಂದ್ರವನ್ನಾಗಿ ರೂಪಿಸಿದರು. ಅವರು ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಮೂಲಕ ಮೂಲಸೌಕರ್ಯಗಳಲ್ಲಿ ಸುಧಾರಣೆಗಳಿಗೆ ಮುಂದಾದರು ಮತ್ತು IT.com ಎಂಬಂತಹ ಕಾರ್ಯಕ್ರಮಗಳ ಮೂಲಕ ಜಾಗತಿಕ ಗಮನವನ್ನು ಹರಿಸಿದರು. ಆದರೆ ಅವರ ದೃಷ್ಟಿ ತಂತ್ರಜ್ಞಾನಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಮಕ್ಕಳ ಶಿಕ್ಷಣ ಸುಧಾರಿಸಲು ಮಧ್ಯಾಹ್ನ ಆಹಾರ ಯೋಜನೆ ಮತ್ತು ಗ್ರಾಮೀಣ ಮಹಿಳೆಯರ ಆರ್ಥಿಕ ವಿಕಸನಕ್ಕಾಗಿ ಸ್ತ್ರೀ ಶಕ್ತಿ ಯೋಜನೆಯನ್ನು ಅವರು ಪ್ರಾರಂಭಿಸಿದರು. ರೈತರಿಗೆ ಆರೋಗ್ಯ ಸೇವೆಯನ್ನು ತಲುಪಿಸಲು ಯಶಸ್ವಿನಿ ಆರೋಗ್ಯ ಯೋಜನೆಯನ್ನು ಪರಿಚಯಿಸಿದರು. 2009ರಲ್ಲಿ ಅವರು ಭಾರತದ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿ ದೇಶದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಲಪಡಿಸಿದರು. ಅವರ ಶಾಂತ ರಾಜತಾಂತ್ರಿಕ ಶೈಲಿ ಮತ್ತು ದೀರ್ಘ ದೂರದ ದೃಷ್ಟಿಕೋನವು ಅಂದಿನ ನಾಯಕತ್ವವನ್ನು ತೋರಿಸಿತು. ರಾಜಕೀಯ ಕ್ಷೇತ್ರದ ನಾಯಕರು ಎಸ್.ಎಂ. ಕೃಷ್ಣ ಅವರ ಜೀವನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಬೆಂಗಳೂರು ಮೆಟ್ರೋ, ಇ-ಗವರ್ನನ್ಸ್ ಮತ್ತು ರಾಜ್ಯದ ಪೌರಾಂಗಣ ಸುಧಾರಣೆಗಳಲ್ಲಿ ಅವರು ಬಿತ್ತಿದ ಬಿಂದುವನ್ನು ನೆನೆಸುವ ಸಮಯ ಇದು. ಕನ್ನಡ ನಾಡು 3 ದಿನಗಳ ಶೋಕಾಚರಣೆಯನ್ನು ಆಚರಿಸುತ್ತಿರುವಾಗ ನಾವು ಎಸ್.ಎಂ. ಕೃಷ್ಣ ಅವರನ್ನು ಒಬ್ಬ ನಾಯಕನಾಗಿ ಮಾತ್ರವಲ್ಲ, ಶ್ರೇಷ್ಠ ದಾನಿಯಾಗಿ ನೆನೆಸಿಕೊಳ್ಳೋಣ. ಎಸ್.ಎಂ. ಕೃಷ್ಣ ಸರ್, ನಿಮಗೆ ನಮನ.